ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿ ಜೈ ಜವಾನ್ ಜೈ ಜವಾನ್ ಘೋಷಣೆ ಎಲ್ಲಿವರೆಗೆ ಹೋಗ್ಬೇಕಂದ್ರೆ ವಿಧಾನಸೌಧಕ್ಕೆ ಮುಟ್ಟಬೇಕು. ನಮ್ಮದು 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 ನಮ್ಮದು. ಹೋರಾಟ ಅನ್ನುವಂಥದ್ದು ನೆನಪೇ ಹೋಗ್ತದೋ ಅನ್ನುವಂಥ ಸಂದರ್ಭದಲ್ಲಿ ಇಂಥದ್ದೆಲ್ಲ ಸಮಸ್ಯೆಗಳು ಬಂದಾಗ ಹೋರಾಟದ ಅವಶ್ಯಕತೆ ಮತ್ತೆ ಮತ್ತೆ ಕಾಣ್ತದೆ. ಆದರೆ ಹೋರಾಟ ಯಾರು ಮಾಡೋದು? ಮೇಲಿದ್ದಾರು ಮಾಡಲಿ, ದೊಡ್ಡವ್ರು ಮಾಡಲಿ, ಅವು ಮಾಡಲಿ, ಇವು ಮಾಡಲಿ ಅಂತೇಳಿ ಹೇಳಿ ದೂರ ಕೂತ್ಕೊಂಡ್ರೆ ನಮ್ಮ ಕೈಗೆ ಬಂದ ತುತ್ತು ಬಾಯಿಗೆ ಬರದೆ ಹೋಗ್ತದೆ. ಸೊ ಅಂಥ ಸಂದರ್ಭದಲ್ಲಿ ಈ ಸಮಸ್ಯೆಯನ್ನು ಸಮರ್ಥವಾಗಿ ಎದುರಿಸಿ ಅದು ಏನಾಗಬೇಕು ಅದು ಆಗಿಯೇ ತೀರಬೇಕು, ಅಲ್ಲಿವರೆಗೆ ನಾವು ನಿಲ್ಲುವುದಿಲ್ಲ ಅಂತೇಳಿ ಹೊರಟಂಥ ಎಲ್ಲ ಹೋರಾಟಗಾರ ರೈತ ಮುಖಂಡರುಗಳಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಹೇಳ್ತೇನೆ. ನಿಮಗೆ ಸಮಸ್ಯೆ ಸಣ್ಣರೆಲ್ಲ ತಪ್ಪು ಕಾತಿಲ್ಲ, ದೊಡ್ಡರೇ ತರ್ಕ ಆಗಲಿಕ್ಕೆ ದೊಡ್ಡ ಸಮಸ್ಯೆ ಅಂತ ಅನ್ಸೋದು. ಸೊ ಹಾಗಾಗಿ ಸಮಸ್ಯೆ ಬಂದಿದೆ. ಆದರೆ ಸಮಸ್ಯೆ ಬಂದದ್ದನ್ನು ಪರಿಹರಿಸುವಲ್ಲಿ ಜನರ ಬೆಂಬಲ, ಮುಖಂಡರುಗಳ ಬೆಂಬಲ, ತಂತ್ರಜ್ಞರ ಬೆಂಬಲ. ಯಾಕಂದ್ರೆ ನಾವು ಮಾತಾಡೋತ್ತಿಗೆ ಲೆಕ್ಕಾಚಾರ ನಾವು ಒಂದು ಹೇಳೋದು, ಇಂಜಿನಿಯರ್ ಮತ್ತೊಂದು ಹೇಳೋದ್ರ ಕಡೆ ಯಾರದ್ದು ಕೆಂಬುದು ಅಂತೇಳಿ ಹೇಳಿ, ಅದರಲ್ಲೂ ಮುಖ್ಯವಾಗಿ ಮಾಧ್ಯಮಗಳ ಬೆಂಬಲ, ಅದರಲ್ಲೂ ಮುಖ್ಯವಾಗಿ ನಿನ್ನೆಯಿಂದ ಎಲೆಕ್ಟ್ರಾನಿಕ್ ಮಾಧ್ಯಮಗಳ ಬೆಂಬಲ. ಯಾಕಂದ್ರೆ ಅದನ್ನು ನೆನಪಲ್ಲಿ ಹೇಳಲೇಬೇಕಾಗ್ತದೆ. ಸೊ ವಾಸ್ತವವನ್ನು ಹೊರಗಿಡುವಲ್ಲಿ ನಿಮ್ಮ ಪಾತ್ರ ಮುಖ್ಯ. ಹೋರಾಟಗಾರರು ಕೊನೆಯಲ್ಲಿವರೆಗೂ ಎಲ್ಲಿವರೆಗೂ ರಾಜಿ ಆಗದೆ, ರಾಜಿಗೋಸ್ಕರ ಹೋರಾಟ ಅಲ್ಲ ಪರಿಹಾರಕ್ಕೋಸ್ಕರ ಹೋರಾಟ ಅಂತೇಳಿ ಹೇಳಿ ಹೋರಾಟವನ್ನು ತಗೊಂಡು ಹೋಗೋದು ಅಷ್ಟೇ ಮುಖ್ಯ ಇರ್ತದೆ. ಸೊ ಈ ಸಂದರ್ಭದಲ್ಲಿ ಸಿದ್ದಾಪುರದಲ್ಲಿ ಇಷ್ಟು ಜನ ರೈತರು ಸಾಕ್ಷಿಯಾಗಿ ಬಿಟ್ಟಿದ್ದಾರೆ. ಈಗ ಇದು ನಿಲ್ಲುವ ಹೋರಾಟ ಅಲ್ಲ, ಪರಿಹಾರದ ಹೋರಾಟ ಅಂತೇಳಿ ಹೇಳಿ ನನಗೆ ನನ್ನ ಕಾರ್ಯಕರ್ತರು ಪ್ರಶ್ನೆ ಮಾಡ್ತಾರೆ, ಜೋರು ಮಾಡ್ತಾರೆ, ಕೂತದಕ್ಕೆ ನಿಂತದಕ್ಕೆಲ್ಲ ಹೋರಾಟ ಮಾಡ್ತಾರೆ, ಯಾಕೆ ಎಲ್ಲಿನೂ ಬರಲ್ಲ ಅಂದ್ಕೊಂಡು. ನಾನು ಹೇಳಿದೆ, ಕೂತದ್ದು ನಿಂತದಕ್ಕೆ ಹೋರಾಟ ಎಲ್ಲಿ ಮಾಡೋದಕ್ಕೆ ಅಂದ್ರೆ ಅಲ್ಲಿ ಕೂಕಂಬಾರಿ ಯಾರು ಇಲ್ಲ ಅಲ್ಲ. ಇದು ಯಾರ ಸಾಮ್ರಾಜ್ಯ? ಇದು ಯಾರ ಸಾಮ್ರಾಜ್ಯಕ್ಕೆ ಅಂದರೆ ಹಸಿರು ಶಾಲೆ ಹಾಕೊಂಡು ವರ್ಷಗಟ್ಟಲೆ ಬೇಕಾದ್ರೆ ಕೂಕಂಬ ಪ್ರತಾಪ್ ಶೆಟ್ಟರ ಸಾಮ್ರಾಜ್ಯ ಇತ್ತು. ಇಲ್ಲ ನಾನು ಬಂದ್ಕೊಂಡು ಗಬಕ್ಕ ಕೂಕಂಡು ಗಬಕ್ಕ ಎದ್ದು ಹೊರ ಪ್ರತಾಪ್ ಶೆಟ್ಟರ್ ಕೂಕ ನೆಗೆಡ್ತಾರೆ. ಹಿಂಗಿನ ಸ್ವಲ್ಪ ಕಂಡಿನ ನಾನು ಕೇತ್ರ ಕಡೆ. ಪ್ರತಾಪ್ ಶೆಟ್ಟರ ಸಾಮ್ರಾಜ್ಯದಲ್ಲಿ ಹೋರಾಟಕ್ಕೆ ಹೋಗುವಾಗ ಅವ್ರದ್ದು ಏನಂತೇಳಿ ಹೇಳಿ ಕೇಳಿದೆ, ಮುಂದೋ ಹಿಂದೆ ಬಪ್ಪಕ್ಕಾತಿಲ್ಲ. ರೋಹಿತರಿಗೆ ಮತ್ತು ಶ್ರವಣಿಗೆ ಹೇಳಿದೆ, ಪ್ರತಾಪಣ್ಣ ಅಭಿಪ್ರಾಯ ಕೇಳ್ಕಣಿ. ಅಲ್ಲಿ ಹೊರಟ್ರ ಮೇಲೆ ಅದಕ್ಕೋಸ್ಕರ ಹೇಳೋದು, ಹಳಿ ಹುಲಿ ಅಂತೇಳಿ ಹೇಳ್ರು ಕೂಡ ಹಳಿಯಾರು ಯಾರ ಕೇಳಬೇಡಿ, ಹಳಿ ಹುಲಿ ಅರ್ಥ ಅದಲ್ಲ. ಹಳಿ ಹುಲಿ ಅಂತೇಳಿ ಹೇಳ್ರೆ ಹೊಲ್ಟೈತೆ ಅಂತೇಳಿ ಹೇಳ್ರೆ ಅದು ತುದಿ ಮುಡ್ಸುತ್ತೆ ಅಂತ ಲೆಕ್ಕ. ಅದು ಅದಕ್ಕೋಸ್ಕರ ಹಳಿ ಹುಲಿ. ಹೊಸ ಹುಲಿ ಮಸ್ತಿದ್ದು, ಏನು ಗಬ್ ಕಂಡ್ರೆ ಸುದ್ದಿಲ್ಲ, ಕಡಿ ಕಂಡ್ರೆ ಸುದ್ದಿ ಇರುವುದಿಲ್ಲ. ಸೊ ಅದಕ್ಕೋಸ್ಕರ ಹೊಸ ಹುಲಿಗಳಂತೇಳಿ ಹೇಳಿ ಕೇಮ್ಕಾತ್ಲ ಪ್ರತಾಪಣ್ಣ ಅಂತ ಅಂತಾರೆ, ಒಂಚೂರು ಕೇಳ್ಕಣಿ ಅಂತೇಳಿ ಹೇಳಿದೆ. ಪ್ರತಾಪಣ್ಣ ಲೆಕ್ಕಾಚಾರ ಕ್ಲಿಯರ್ ಕೊಟ್ಟಿದ್ದಾರೆ, ಇಷ್ಟಿಷ್ಟು ಅಂತೇಳಿ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಯಾವುದೇ ರಾಜಕೀಯವಾಗಲಿ ಯಾವುದೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಲಿ ಹೊರಟ್ರ ಮೇಲೆ ಅದು ಮಿಸ್ಟೇಕ್ ಆದ್ಮೇಲೆ ಅದು ಹಿಂಗೆ ಅಂಬರಲ್ಲ ಅಂತೇಳಿ ಹೇಳಿ ಕೈದು ಮಾಡೋದಿದ್ರೆ ಮೊದಲೇ ತಿಳಿಸ್ಕೊಂಡು ಎಲ್ರಿಗೂ ಅಂತೇಳಿ ಹೇಳಿದೆ. ಎಲ್ಲರಿಗೂ ಎಲ್ಲರೂ ತಿಳಿಸಿ ಆಯಿತು. ಅದಾದಮೇಲೂ ನಮಗೊಂದು ಕ್ವಶನ್ ಇತ್ತು. ನಾನು ನಮ್ಮ ಕಾರ್ಯಕರ್ತರು ಕೇಳಿದೆ, ನಾವು ಯಾಕೆ ಪಾರ್ಟಿಯಿಂದ ಹೋರಾಟ ಮಾಡೋಕ್ಕಾಗ? ನಿಮಗೇನತ್ತು ಕೆಲವು ಸರ್ತಿ ಕೇಳಿದ್ರೆ, ಸುಮಾರು ಸರ್ತಿ ಕಂಡೆ ನಾನು ಪಕ್ಷಾತೀತ ಹೋರಾಟ, ಪಕ್ಷಾತೀತ ಕೆಲಸಗಳು, ಸಾರ್ವಜನಿಕ ಕೆಲಸ, ದೇವಸ್ಥಾನ, ಶಾಲೆ ಇಂಥದ್ದೆಲ್ಲ ಮಾಡ್ತೀವಿ, ಪಕ್ಷಾತೀತವಾಗಿ ಮಾಡ್ತೀವಿ. ಯಾಕೆ ಕೇಳಿದ್ರೆ ಯಾರಿಗೆ ಎಡಿತ್ತು ಎಲ್ಲರೂ ಬರಲಿ ಅಂದ್ಕೊಂಡು. ಈ ಹೋರಾಟ ಎಲ್ಲ ಪಕ್ಷಾತೀತ ಮಾಡೋಕ್ಕಾರ ಕೂಡಲೇ ಯಾರಿಗೆಲ್ಲ ಎಡುವುದಿಲ್ಲ ಹಗೂರ ತೇಲ್ಕೊಂಡು ಬಿಡ್ತಾರೆ ಮೆಲ್ಲ. ನಮಗೆ ಬಪ್ಪಗಾತಿಲ್ಲ ಅಂದಲ್ಲಿ ಹೇಳೋದೇ ಇಲ್ಲ, ನಾನು ಇಲ್ಲ ಮಾರ್ರೆ ಅಂತಲ್ಲಿ ಹೇಳಿ. ಪಕ್ಷ ನಿರ್ಣಯ ತಗೊಂಡಾಗ ನಿಮಗೆ ಪಕ್ಷದ ಕಾರ್ಯಕರ್ತನಿಗೆ ಅದು ಬದ್ಧತೆ ಆಗ್ತದೆ. ಆದರೆ ಸಲಹೆ ಏನು ಕೇಳಿದರೆ, ಪ್ರತಾಪಣ್ಣ ಹೊರಡ್ತ ಅಂತೇಳಿ ಹೇಳುವಾಗ ಅವರದ್ದೇ ಆದಂಥ ಬೆಂಬಲಿಗರು, ಅವರದ್ದೇ ಆದಂಥ ಹೋರಾಟಗಾರರ ತಂಡ, ತಂತ್ರಜ್ಞರ ತಂಡ, ಅವ್ರು ಹೇಳಿದರೆ ರಾಜ್ಯ ಮಟ್ಟದಲ್ಲಿ ಕೇಳುವ ಅಧಿಕಾರಿಗಳು, ರಾಜಕಾರಣಿಗಳು ಅವರೆಲ್ಲ ಇರ್ತಾರೆ. ಹಾಗಾಗಿ ಅವ್ರ ನೇತೃತ್ವದಲ್ಲಿ ಹೋಗುವಂಥ ಮತ್ತೊಂದು ಸರ್ತಿ ನಿಶ್ಚಯ ಆಯಿತು. ಆದರೆ ಪ್ರತಾಪಣ್ಣನಿಗೆ ಈಗಲೂ ನಾನು ಮಾತು ಕೊಡ್ತೇನೆ, ಹೋರಾಟದ ನೇತೃತ್ವದಲ್ಲಿ ಹಿರಿಯರಾಗಿ ನೀವಿದ್ದೀರಿ. ಇಡೀ ಸಿದ್ದಾಪುರ ಮತ್ತು ಈ ಭಾಗದ ಫಲಾನುಭವಿ ರೈತರು ನಾವೆಲ್ಲರೂ ಒಟ್ಟಿಗಿರ್ತೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೇವೆ. ಅದರ ಜೊತೆಗೆ ನನ್ನ ಪಕ್ಷದ ಅಜೆಂಡವನ್ನು ನಿಮ್ಮ ಎದುರಿಗೆ, ಹಿರಿಯರಾದಂಥ ನಿಮ್ಮ ಎದುರಿಗೆ ಹೇಳಲೇಬೇಕು. ನಾನು ಹೇಳ್ತೇನೆ, ರಾಘಣ್ಣನಿಗೆ ಫೋನ್ ಮಾಡಿದ್ದೆ, ರಾಘಣ್ಣನು ಫೋನ್ ಮಾಡಿ ಕೇಳಿದರು, ಹೋರಾಟ ಇಟ್ಟಿದ್ರಂತಲ್ಲ, ನಾನು ಬರಬೇಕಾ ಕೇಳಿದರು. ನಾನೊಂದು ಅವರಿಗೊಂದು ವಿಷಯ ಹೇಳಿದೆ,
ಈ ಬದಿಗೆ ನೀರಿನ ಪ್ರಾಜೆಕ್ಟ್ಗಳನ್ನು ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳನ್ನು ತಂದು ರಾಶಿ ಹಾಕ್ತಾರೆ ನೀವು ರಾಘಣ್ಣ ಯಡಿಯೂರಪ್ಪರು. ನೀವು ನಿಮ್ಮ ಕೆಲಸ ತಂದು ಕೊಡೋದು, ಅದನ್ನು ಉಳಿಸ್ಕೊಂಬಕ್ಕೂ ನಮಗೆ ಎಡುವುದಿಲ್ಲ ಅಂತೇಳಿ ಹೇಳ್ರೆ ನೀವೆಂತ ಹೋರಾಟಕ್ಕೆ ಬರ್ತೀರಿ? ಸೊ ಹಾಗಾಗಿ ಅದನ್ನ ಉಳಿಸ್ಕೊಳ್ಳುವಂಥ ಕೆಲಸ ನಾವು ಮಾಡ್ತೇವೆ. ಹೇಗೆ ಕೇಂದ್ರೆ ಅಡ್ಡಾಕೋ ಹೋದಾರಿಗೆ ಕಾಲು ಮೆಟ್ಟುವಂಥ ಕಾಲ್ ಮೇಲೆ ಜಪ್ಪುವಂಥ ಕೆಲಸ ನಾವು ಇಲ್ಲಿ ಮಾಡುತ್ತೆ. ಮೇಲೆ ಬಾಯಿ ಕಳುವತ್ತಿಗೆ ನೀವು ಅಧಿಕಾರಿಗಳಿಗೆ ಮೇಲಿನವರಿಗೆಲ್ಲ ಮಾತಾಡಿ ಸ್ಯಾಂಕ್ಷನ್ ಮಾಡಿ ನೀರು ಬಾಯಿಗೆ ಹಾಕಿಬಿಡಿ ಅಂತೇಳಿ ಹೇಳುವಂಥ ಮಾತಾಡಿದೆ. ಹಾಗಿದ್ದರೆ ನಾನು ಎಲ್ಲ ಸಚಿವರಿಗೂ ಮತ್ತು DKಶಿ ಅವರಿಗೂ ನಾನು ಮಾತುಕತೆ ಮಾಡ್ತೇನೆ. ಅಲ್ಲಿ ಯಾವುದೇ ಸಮಸ್ಯೆ ಆಗಬಾರ್ದು. ಇನ್ನೊಂದು ಪ್ರಾಜೆಕ್ಟ್ ಬೇಕಂತ ಡಿಮಾಂಡ್ ಇದ್ದರೆ ಅದಕ್ಕೂ ಆಲೋಚನೆ ಮಾಡ್ತೇವೆ. ಹಿರಿಯರ ಮಾರ್ಗದರ್ಶನ ತಗೊಳ್ಳಿ. ಸೊ ಮಾತುಕತೆ ನಾನು ಹೋಗ್ತೇನೆ ಅಂತೇಳಿ ಹೇಳಿದ್ರು. ನಾನು ಹೇಳಿದೆ ಅಗತ್ಯ ಮಾತುಕತೆ ನೀವು ಮಾಡಿ, ಹೋರಾಟ ನಾವಿಲ್ಲಿ ಮಾಡಿ ಬಂದ ಪ್ರಾಜೆಕ್ಟನ್ನು ಉಳಿಸ್ಕೊಂಬಕ್ಕೂ ಹಣೆ ಬರಲಿ ಇವರಿಗೆ ಅಂತ ಮಾತು ಬರೆದಿದ್ದಂಥ ವ್ಯವಸ್ಥೆ ನಾವು ಮಾಡ್ತೇವೆ ಅನ್ನುವಂಥ ಮಾತನ್ನು ಸಹಿತ ಹೇಳಿದ್ದೇನೆ. ಸೊ ಹಾಗಾಗಿ ನನ್ನ ಪಕ್ಷದ ಸ್ಪಷ್ಟತೆ ಪ್ರತಾಪಣ್ಣನಿಗೆ ಈ ಸಂದರ್ಭದಲ್ಲಿ ಹೇಳೋದು, ನಾವು ಮಾಡುವುದು ರೋಹಿತ್ ಶೆಟ್ಟರೆ, ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತನು ಈ ಹೋರಾಟಕ್ಕೆ ಬೆಂಬಲ ಕೊಡಲೇಬೇಕು. ಇದರಲ್ಲಿ ನಂಗೊಂಚೂರು ಮನಸ್ಸಿಲ್ಲ, ನಾನೊಂಚೂರು ಮುಲಾಜಿಗಿದ್ದೆ, ನಂಗೊಂಚೂರು ಹೇಳುವುದಿಲ್ಲ ಅನ್ನೋದು ನಮ್ಮ ಕಡೆಯಿಂದ ಯಾರಲ್ಲಿಯೂ ಬರಲಿಕ್ಕಿಲ್ಲ, ಬರಬಾರ್ದು. ಆ ಶಬ್ದ ಬಂದರೆ ನಮ್ಮ ಸಂಗತಿ ಇಪ್ಪಕ್ಕಿಲ್ಲ. ಇದಿಷ್ಟು ಕ್ಲಿಯರ್ ಅಲ್ದ ನಮ್ಮದು. ಸೊ ಇದು ನಮ್ಮ ಸ್ಪಷ್ಟತೆ. ಅದ್ರ ಜೊತೆಗೆ ಹೋರಾಟದ ದಿಕ್ಕು ದೇಶಗಳು ನಿಮಗೂ ಗೊತ್ತಿತ್ತು. ಪ್ರತಾಪಣ್ಣ ಜೀವನದ ಅನುಭವದಲ್ಲಿ ಒಂದು ದಿವಸದ ಹೋರಾಟಕ್ಕೆ ಮಸ್ತ್ ಜನ ಬರ್ತಾರೆ. ಎರಡನೇ ದಿವಸದಿಂದ ಒಂಚೂರು ಹೆಚ್ಚು ಕಮ್ಮಿ ಆಯ್ತು. ಶುರುವಾತು ಮದಿ ಶುರುವಾತು, ಮನ್ಕಲ್ ಶುರುವಾತು, ಸಣ್ಣ ಶುರುವಾತು, ಚೂರು ಬಪ್ಪರ್ ಕಮ್ಮಿ ಆತ್ರ. ಹೋರಾಟ ಕೂತದ್ದು ಬಿಸಿಲೆ ಕೂತಾರೆ ಅವ್ರು ಮಾತ್ರ ಇವತ್ತು ಬತ್ತೆ ನಾಳೆ ಬತ್ತೆ ಅಂತೇಳಿ ಹೇಳುವಂಥ ಪರಿಸ್ಥಿತಿ ಆಪಕ್ಕಾಗ. ಅದೇನು ಹೋರಾಟಕ್ಕೆ ನೀವು ನಿಶ್ಚಯ ಮಾಡ್ತೀರಿ ಪ್ರತಾಪಣ್ಣ, ಅದಕ್ಕೆ ಅಷ್ಟಕ್ಕೂ ನಾವು ಬೇರೆ ಎಲ್ಲ ಕೆಲಸವನ್ನು ಬಿಟ್ಟು ಬರುವಂಥ ಈ ಯೋಜನೆಯನ್ನು ಉಳಿಸ್ಕೊಳ್ಳುವಂಥ ಬದ್ಧತೆ ಮತ್ತು ಸಿದ್ಧತೆಯನ್ನು ನಾವು ಮಾಡ್ತೇವೆ. ಒಂದು ಸ್ಪಷ್ಟ ಆಗಬೇಕಾದ್ದು ಏನು ಕೇಳಿದರೆ, ಮೂರ್ಖತನಗಳು ಮಸ್ತ್ ಆತ ಬಂತು. ಶಾಲೆ ಮಕ್ಕಳು ಸಹಿತ ಹಿಂಗೆ ಮಾಡೋಕ್ಕಾಗೈತೆ ಹೇಳುವಂಥ ವ್ಯವಸ್ಥೆ ಆತ ಬಂತು. ನಾನೂ ಸಹಿತ ತುಂಬ ಜನಕ್ಕೆ ಕೇಳಿದೆ. ನನಗಂತೂ ಯಾರ ಬಗ್ಗೂ ಬೇಜಾರಿಲ್ಲ. ನಾನು ಎಲ್ಲರನ್ನೂ ಕರ್ಕೊಂಡೇ ಹೋಯ್ಕೊಂಬಾರ. ಟಿವಿಗೂ ಕೇಂದ್ರ ಅವ್ರಂಬರಲ್ಲ ಇವ್ರಂಬರಲ್ಲ ಅನ್ಕೇಂಡ್ರೆ. ನಾನು ಹೇಳಿದೆ ಇವ್ರಂಬರನ್ನು ಸಹಿತ ಕರ್ಕೊಬಂದು ಡ್ಯಾಮ್ ತೋರಿಸಿ, ನೀವು ಹೇಳ್ತಾ ಇರೋ ಲೆಕ್ಕಾಚಾರ ಬೇರೆ, ಇಲ್ಲಿ ಹರಿತಾ ಇರೋ ನೀರು ಬೇರೆ ಅಂತೇಳಿ ಹೇಳಿ ತೋರಿಸಿ ಅವರನ್ನು ಒಪ್ಪಿಸಿ ಮತ್ತು ವಾಪಸ್ ಪ್ರಾಜೆಕ್ಟ್ ತರಲೇಬೇಕು. ಇದೇ ನಮ್ಮ ಬದ್ಧತೆ, ಇದೇ ನಮ್ಮ ಸಿದ್ಧತೆ. ಹಾಗಾಗಿ ಅವರೆಲ್ಲರನ್ನೂ ಕರ್ಕೊಬತ್ತು, ಯಾರನ್ನೂ ದೂರುದಿಲ್ಲ. ಆ ಹೋರಾಟ ಅನ್ನುವಂಥದ್ದು ಬಲವಾಗಿ ಆಯ್ದೆ ಹೋದೇ ಇದ್ದರೆ ಸ್ವಲ್ಪ ದಿವಸ ಹೋರಾಡ್ತಾರೆ, 4 ದಿವಸ ಹಾರ್ತಾರೆ, ಕಡಿಕೆಲ್ಲಿ ಹೋಗ್ತಾರೆ ಅಂತೇಳಿ ಅನ್ಸ್ಕೊಂಡು ಬಿಟ್ರೆ ಕಡಿಕೆ ಅವ್ರು ಹೇಳದ್ದೇ ಆಗಿಬಿಡುತ್ತೆ. ಇದು ನಮಗೆಲ್ಲರಿಗೂ ನೆನಪಿರಬೇಕಾದಂಥ ಮಾತು. ಹಾಗಾಗಿ ಹೋರಾಟವನ್ನು ಸ್ಪಷ್ಟ ಸ್ವರೂಪದಲ್ಲಿ ತಗೊಂಡು ಹೋಗಂಥ ನಿಮ್ಮ ನೇತೃತ್ವಕ್ಕೆ ಇಡೀ ಕ್ಷೇತ್ರದ, ಪುನಃ ಮಾತು ಹೇಳ್ತಾ ಇದ್ದೇನೆ, ಇದು ಸಿದ್ದಾಪುರಕ್ಕೆ ಮಾತ್ರ ಸೀಮಿತ ಮಾಡೋದಿಲ್ಲ, ಇಡೀ ಬೈಂದೂರು ಕ್ಷೇತ್ರದ ಪ್ರತಿಯೊಬ್ಬ ನಾಗರಿಕನು ಈ ಹೋರಾಟಕ್ಕೆ ಒಳಗೊಳ್ಳುವಂತೆ, ಪಾಲ್ಗೊಳ್ಳುವಂತೆ ಮಾಡುವಂಥ ತಯಾರಿಯನ್ನು ನಾವು ಮಾಡ್ತೇವೆ. ಕಳೆದ ಸರ್ತಿ ದೋಣಿ ಹೋರಾಟ ಇತ್ತು. ನಾಡ ದೋಣಿ ಮೀನುಗಾರರಿಗೆ ಅನ್ಯಾಯ ಆಗ್ತಿದೆ ಅಂತ ಹೇಳಿ ಸಿದ್ದಾಪುರದಲ್ಲೊಂದು ಮೀಟಿಂಗ್ ಮಾಡಿದ್ದೇವೆ. ಇಲ್ಲಿನ ನಮ್ಮ ಕಾರ್ಯಕರ್ತರಿದ್ರಲ್ಲಿ ಏನು ಕೇಳಿದರೆ, ಅಲ್ಲಿಯ ಹೋರಾಟಕ್ಕೆ ನಾವು ಹೋಗಿದೆ ಅವ್ರಿಗೆ ಬೆಂಬಲ ಕೊಡದೇ ಇದ್ರೆ ಒಬ್ಬೊಬ್ಬರಿಗೆ ಅನ್ಯಾಯ ಪತಿ ಅವ್ರು ಮಾತ್ರ ಹೋರಾಡೋದ. ಸೊ ಹಾಗಾಗಿ ಆ ಹೋರಾಟಕ್ಕೂ ಇಲ್ಲಿ ಮೀಟಿಂಗ್ ಮಾಡಿತ್ತು ನಾವು. ಇಡೀ ಕ್ಷೇತ್ರವಾಗಿ ಮರವಂತೆಯಲ್ಲಿ ಹೋರಾಟ ಮಾಡೋದು, ಆ ಪ್ರಾಜೆಕ್ಟ್ ಆಗಬೇಕು ಅಂತೇಳಿ ಹೇಳಿ ಎಲ್ಲ ಇಲ್ಲಿನ ಕಾರ್ಯಕರ್ತರು, ನಮ್ಮ ಯಾಕೆ ಎಷ್ಟೋ ಜನ ಕಾರ್ಯಕರ್ತರು ಸೇರಿದ್ರು. ಕಡೆಗೆ ಅದು ಪ್ರಾಜೆಕ್ಟ್ ಸ್ಯಾಂಕ್ಷನ್ ಆಯ್ತು, ಅದ್ರ ಯೋಚನೆ ಆಗಲಿಲ್ಲ. ಅದೇ ರೀತಿ ಸಿದ್ದಾಪುರಕ್ಕಾದ ಅನ್ಯಾಯಕ್ಕೆ ಈ ಭಾಗದ ನೀರು ಫಲಾನುಭವಿಗಳು ಮಾತ್ರ ಹೋರಾಟ ಅನ್ನೋ ಪ್ರಶ್ನೆ ಇಲ್ಲ. ಇಡೀ ಕ್ಷೇತ್ರ ಇದರ ಹೋರಾಟದ ಬೆನ್ನಿಗಿದೆ ಮತ್ತು ಆ ಹೋರಾಟವನ್ನು ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗುವುದೇ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಸೊ ಇದೆಲ್ಲವನ್ನು ಹೇಳ್ತಾ ನನಗೆ ಬಹುಶಃ ಬಂಗಾರಪ್ಪರು ಅಂತ ಅಂದ್ಕೊಳ್ತೇನೆ, ಪ್ರತಾಪಣ್ಣನೇ ಅವರ ಅನುಭವದಲ್ಲಿ ನೆನ್ಪು ಮಾಡಬೇಕು. ನೀರಿಗೆ ಹೋರಾಡ್ತಾ ಕಾನೂನು ಮತ್ತೊಂದು ಬಲ ಆತ ಹೋರಾಟ ಚಪ್ಪೆ ಅಪ್ಪು ಶುರುವಾಯಿತು. ಏನು ಮಾಡ್ರು ಆಗ್ತಿಲ್ಲ. ಲಾಸ್ಟಿಗೆ ಹಿರಿಯ ನಾಯಕರು ಹೇಳಿರುವುದು, ಅಧಿಕಾರಿಗಳು ನಿಮ್ಮ ನೀರಿನ ವಿಷಯಕ್ಕೆ ಬಂದರೆ ಅದನ್ನು ಯಾರು ವಿರೋಧ ಮಾಡ್ರೆ ಬೇಲಿ ಗುಟ್ಟು ತಕ್ಕ ಬೆರ್ಸಿ ಅಂತೇಳಿ ಹೇಳುವಂಥ ಮಾತನ್ನು ಆ ಸಂದರ್ಭದಲ್ಲಿ ಬಂಗಾರಪ್ಪರಂತ ನನ್ನ ನೆನಪು ಅವ್ರು ಹೇಳಿದ್ದಾರೆ. ನಮ್ಮ ಬದುಕಿಗೆ, ನಮ್ಮ ಅಸ್ತಿತ್ವಕ್ಕೆ ಬಂದಾಗ ನಾವು ಯಾಸು ಮಾಡ್ತಾ ಇಕೊಂಡ್ರೆ ಆಗೋದೇ ಇಲ್ಲ. ಬೇಕಾದ ತಯಾರಿಗೆ ಹೋಗಬೇಕಾಗ್ತದೆ. ಆರು ಹೊರಡುವತ್ತಿಗೆ ಯಾರೋ ಗಾಳಿ ಹಾಕರು, ವಾಟ್ಸಪ್ಪಿಗೆ ಸಮಾಧಮ್ ಹಾಕ್ರ ಅಂತೇಳಿ ಹೇಳಿ ಹಾರ್ರೆ ನೀವು ಹೊಂಡಕ್ಕೆ ಬೀಳೋದು. ವಾಪತ್ತಿಗೆ ಪೂರ್ತಿ ತಯಾರಿಯಲ್ಲೇ ಹೋಗಬೇಕು. ಅದಕ್ಕೋಸ್ಕರ ಹಿರಿಯರ ಮಾರ್ಗದರ್ಶನವನ್ನು ಕಾದಿದ್ದೇವೆ. ಹಿರಿಯರು ಬಂದಿದ್ದಾರೆ, ಇಡೀ ಕ್ಷೇತ್ರದ ಜನ ಒಟ್ಟಾಗಿದ್ದಾರೆ. ಮುಂದಿನ ಹಂತ ಏನು, ಯಾವಾಗ ಅನ್ನುವಂಥದ್ದನ್ನು ನೀವು ಹಿರಿಯರು ಹೇಳಿದ ಮಾರ್ಗದರ್ಶನದಲ್ಲಿ ಹೋಗ್ತೇವೆ. ಆದರೆ ಎಟ್ ದಿ ಎಂಡ್ ಫೈನಲಿ ಏನಕ್ಕೆ ಅಂದರೆ, ಈ ಯೋಜನೆ ಅನ್ನುವಂಥದ್ದು ಒಂದು ಚೂರೂ ಬದಲಾವಣೆ ಆಗದೆ ಅದೇ ರೀತಿಯಲ್ಲಿ ನೀರು ತುದಿ ಮುಟ್ಟಬೇಕು. ಇದೆಲ್ಲವನ್ನು ಮಾಡಿ ಮತ್ತು ನಮ್ದು ಅಡ್ಜಸ್ಟ್ಮೆಂಟ್ ಇದಿಲ್ಲ, 2 ಗ್ರಾಮ ಬಿಡುವ, ಈಚೆ ಬದೆ ಮಾಡುವ, ಅದಕ್ಕೆ ನಾವಿಲ್ಲ. ಒಂದು ಸರ್ತಿ ಇದೇ ಆ್ಯಸ್ ಇಟ್ ಈಸ್ ಪ್ರಾಜೆಕ್ಟ್ ಪ್ರಕಾರ ತುದಿಗೆ ನೀರು ಬಿಟ್ಟಬೇಕು.
ನೀವು ಬುದ್ಧಿವಂತರು, ನೀವು ಗೊತ್ತಿದ್ದಾರ, ನೀವು ತಾಕತ್ತಿದ್ದಾರ, ಈ ಪ್ರಾಜೆಕ್ಟ್ ಆಪತ್ತಿಗೆ ಒಂಚೂರು ಮಾತಾಡ್ಲಿಕ್ಕಿದ್ದಿತ್ತಲ್ಲ ಹಾಗೆ ಹೀಗೆ ಅಂತೇಳಿ ಹೇಳಿ. ಪ್ರಾಜೆಕ್ಟ್ ಆಯ್, ಸ್ಯಾಂಕ್ಷನ್ ಆಯ್, 2 ಸತಿ ಟೆಂಡರ್ ಆಯ್, ಕೆಲಸ ಶುರುವಾಯ್, ಅರ್ಧ ಮುಗ್ದಳಿಕೆ ಬಂದು ಅಲ್ಲಿಂದಲ್ಲ ಇಲ್ಲಿಗೆ ಮಾಡಿ ಅಂತೇಳಿ ಹೇಳೋದು. ಅದ್ರ ಜೊತೆ ಎಲ್ಲಿಂದ ಎಲ್ಲ ಆಯ್ಕೆ ಅದನ್ನಾರು ನಿಲ್ಲಿಸಿ ಉಳಿದೆಲ್ಲ ಕೆಲಸ ಆತೇರಿ ಅಂದಿರ್ಯಾ, ಇಡೀ ಕೆಲಸ ನಿಲ್ಲಿಸೋದು ಇದು ಖಂಡಿತ ದೇವ್ರು ಮೆಚ್ಚುವಂಥ ಕೆಲಸ ಅಲ್ಲ. ಇದು ಖಂಡಿತ ದೇವ್ರು ಮೆಚ್ಚುವಂಥ ಕೆಲಸವಲ್ಲ. ಆದರೆ ಕೊನೆಗೆ ದೇವ್ರು ಇಲ್ಲಿ ಬಂದ್ಕೊಂಡು ಹೋರಾಟ ಮಾಡೋಕ್ಕೋತಲ್ಲ, ಹೋರಾಟ ನಾವು ಮಾಡ್ರೆ ದೇವ್ರು ನಾಳೆ ಫಲ ಕೊಡ್ತಾ. ಸೊ ಇದು ನಮ್ಮ ನಂಬಿಕೆ ಅಂತೇಳಿ ಹೇಳ್ತಾ, ಹಿರಿಯರ ನೇತೃತ್ವದ ಈ ಹೋರಾಟಕ್ಕೆ ಸಂಪೂರ್ಣ ಬೆಂಬಲ ಮತ್ತು ಎಲ್ಲ ರೀತಿಯಿಂದ ಅದಕ್ಕೆ ಭಾಗವಹಿಸುವಿಕೆಯನ್ನು ಮತ್ತೊಮ್ಮೆ ಖಚಿತಪಡಿಸ್ತಾ, ಮುಂದಿನ ಹೋರಾಟದ ದಾರಿ ಒಂದು ಹೋರಾಟ ಆಯ್ತಲ್ಲ, ಇನ್ನೇನಾದ್ರು ಚೇಂಜ್ ಕೇಂದ್ರ ಹೇಳಿರೋ ಐತಾರೆ, ಇನ್ನೇನಾದ್ರು ಚೇಂಜ್ ಆತ, ಈ ಹೋರಾಟದಿಂದ ಚೇಂಜ್ ಆತ, ಇಲ್ಲಿ ಎಂಥದ್ದೀಗ ಇಲ್ಲಿ ಶುರು ಅದು. ಇದ್ರ ಭಕ್ತರ ಹೆರಿಗೆ ಇಟ್ಟತ್ರ ಸಮ ಜನ ಅಂತೇಳಿ ಹೇಳಿ ಒಂದು ಅಂದಾಜಾಯ್ತು. ಬಿಡುವುದಿಲ್ಲ ಅನ್ನುವಂಥ ಸಂದೇಶ ಹೋಗ್ಬೇಕಿದ್ರೆ ಮುಂದಿನ ಹಂತ ಏನಂತೇಳಿ ಹೇಳಿ ಈ ವೇದಿಕೆ ಇಳಿಕಿದ್ರ ಮೊದಲೇ ಹೇಳಿ ಇಳಿಬೇಕು. ಇವತ್ತಿನ ಯೋಜನೆ ಏನು ಮಾಡ್ತೀರಿ ಮಾಡಿ, ಮುಂದಿನ ಹಂತ ಏನು, ಇನ್ನು ಇಷ್ಟು ದಿವಸದಲ್ಲಿ ಇಂಥದ್ದು, ಇನ್ನು ಇಷ್ಟು ದಿವಸದಲ್ಲಿ ಇಂಥದ್ದು, ಕೊನೆಗೆ ಅದು ಯಾವ ಸ್ವರೂಪದ ಹೋರಾಟಕ್ಕಾದರೂ ನಾವು ಇಳಿತೇವೆ, ಹಿಂದೆ ಹೋಗೋದಿಲ್ಲ ಅನ್ನುವಂಥ ಸಂದೇಶ ಮೇಲೆ ಹೋದರೆ ಮಾತ್ರ ಏನಾದರೂ ಬದಲಾವಣೆ ಕಾಣ್ಬೋದು. ಸೊ ಹಾಗಾಗಿ ತಮ್ಮ ಹಿರಿಯರೆಲ್ಲರ ಆಶೀರ್ವಾದವನ್ನು ಕೇಳ್ತಾ, ನೆರೆದಿರೋರೆಲ್ಲರ ಸಹಕಾರವನ್ನು ಕೇಳ್ತಾ, ಹಿರಿಯರ ಮಾರ್ಗದರ್ಶನದಲ್ಲಿ ಮುಂದಿನ ದಿನಗಳಲ್ಲಿ ಫಲಿತಾಂಶ ರಿಸಲ್ಟ್ ಬರುವವರೆಗೆ ಹೋರಾಟ ಮಾಡ್ತೇವೆ. ನಾವೆಲ್ಲರೂ ಒಗ್ಗಟ್ಟಾಗಿರುವ ಅಂತೇಳಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಬೋಲೋ ಭಾರತ್ ಮಾತಾ ಕಿ.